ಮೀನಾ, ಏನಾಯ್ತು? ಅದೇ ನೆನಪು. ಅವತ್ತು ರೋಡಲ್ಲಿ ಯಾರೋ ಯಾರಿಗೂ ಗುಂಡು ಹಾರಿಸ್ಬಿಟ್ಟು ಹೋದ. ಒಂದು ವಾರದ ಹಿಂದೆ ನಡೆದ ಘಟನೆ ನೆನೆಸ್ಕೊಂಡು ಯಾಕೆ ಸುಮ್ಮನೆ ಭಯ ಪಡ್ತೀಯಾ? ಅದು ಹಾಗಲ್ಲ ಮಧು. ಅವ್ನು ಟಾರ್ಗೆಟ್ ಯಾರಾಗಿದ್ರು? ಅಲ್ಲಿದ್ದವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೆ ಅವನಿನ್ನೂ ಪತ್ತೆ ಆಗಿಲ್ಲ. ಅದಕ್ಕೆ ಭಯ ಆಗ್ತಿದೆ. ಒಂದು ವೇಳೆ ಅವ್ನು ಟಾರ್ಗೆಟ್ ನಾನೇ ಆಗಿದ್ನ? ನೋಡು, ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಬೇಡ, ಧೈರ್ಯವಾಗಿರು. ಅದು ಹಾಗಲ್ಲ ಮಧು. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಯೋಚನೆ ಮಾಡೋದ್ರ ಬಗ್ಗೆ ಮಾಡು. ಅಂದರೆ ನೀನು ನನ್ನ ಬಗ್ಗೆ ಗಮನನೇ ಕೊಡ್ತಿಲ್ಲ ಅಂತ. ಮಧು, ನಿಮ್ಮ ವಿಷಯದಲ್ಲಿ ನಾನು ಯಾವಾಗ ಕೇರ್ಲೆಸ್ ಮಾಡಿದ್ದೀನಿ? ನನ್ನ ಬಗ್ಗೆ ಅಷ್ಟೇ ಅಲ್ಲ, ರಾಘು ಬಗ್ಗೆನೂ ಗಮನ ಕೊಡ್ತಿಲ್ಲ. ಏನು, ನನ್ನ ಮಗ ರಾಘು ವಿಷಯದಲ್ಲಿ ನಾನು ಕೇರ್ಲೆಸ್ ಮಾಡಿದ್ದೀನ? ಹೌದು, ರಾಘು ಒಬ್ಬನೇ ಆಟ ಆಡೋಕ್ಕೆ ಬೋರು ಅಂತ ಇದ್ದ. ಅದಕ್ಕೆ ನಾವ್ಯಾಕೆ ಅವನಿಗೆ ತಮ್ಮನೋ ತಂಗಿನೋ ಕೊಡಬಾರ್ದು? ಓ, ಸಾಹೇಬ್ರು ಅದಕ್ಕೆ ಆಗ್ಲಿಂದ ಈ ವಿಷಯನ ಇಂಡೈರೆಕ್ಟ್ ಆಗಿ ನನಗೆ ಇಂಜೆಕ್ಟ್ ಮಾಡ್ತಾ ಇದ್ದೀರಾ? ಅದಕ್ಕೇನು ಅವಸರ? ನಿಂದು ಯಾವಾಗಲೂ ಇದೆ ಆಯಿತು. ನಾನಿವತ್ತು ನಿನ್ನನ್ನು ಬಿಡಲ್ಲ. ಏನು ಮಾಡ್ತೀರಾ? ಏನು ಮಾಡ್ತೀನ? ರಾಘು ಬಂದ. ನನಗೆ ಸುಳ್ಳು ಹೇಳ್ತಾನೆ. ನೋಡಿ, ಅದು ತುಂಬ ಕೆಲಸ ಇದೆ. ರಾಘುಗೆ ಸ್ಕೂಲಿಗೆ ರೆಡಿ ಮಾಡಬೇಕು, ಟಿಫಿನ್ ರೆಡಿ ಮಾಡಿ ಬಾಕ್ಸ್ ರೆಡಿ ಮಾಡಬೇಕು. ನಾನಾಗೆ ಹೋಗಿ ಎದ್ದೇಳಿಸೋವರೆಗೂ ರಾಘು ಎದ್ದೇಳಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ತಾನೆ. ಈಗ ಎದ್ದೇವು, ಸ್ನಾನ ಮಾಡಿ, ನಾನು ಕಾಫಿ ತಗೊಂಡೆ. ರಾಘು, ರಾಘು, ರಾಘು ಪುಟ್ಟ, ಇದೇಳು ಪುಟ್ಟ, ಟೈಮ್ ಆಯ್ತು, ಸ್ಕೂಲ್ಗೆ ಹೋಗ್ಬೇಕಲ್ವಾ? ನೀ ನನ್ನ ರಾಜ್ಕುಮಾರ ಅಲ್ವಾ? ನಿದ್ದೆ ಬರ್ತಿದೆ. ಎದ್ದೇಳು ಪುಟ್ಟ, ಟೈಮ್ ಆಗ್ತಿದೆ. ನೋಡು, ನೀನ್ ಗುಡ್ ಬಾಯ್ ಅಲ್ವಾ? ನೀನ್ ಇನ್ನೂ ಎದ್ದೇಳ್ಬೇಕು, ಯೂನಿಫಾರ್ಮ್ ಹಾಕೋಬೇಕು, ಟಿಫಿನ್ ಮಾಡ್ಬೇಕು. ಎದ್ದೇಳಪ್ಪ, ಬಾ ಬ್ರಷ್ ಮಾಡೋಣ. ಹಾ, ರಾಘು ಇಸ್ ಎ ಗುಡ್ ಬಾಯ್. ಅಮ್ಮ, ನಾನು ಬಾಲ್ಕನಿಯಲ್ಲಿ ಉಜ್ಜುತ್ತೀನಿ. ಸರಿ, ಆದ್ರೆ ಬೇಗ ಬರ್ಬೇಕು. ಏನಿದು ಮಕ್ಕಳ ಥರ ಪೇಸ್ಟ್ ಎಲ್ಲ ತಿನ್ಕೊಂಡು? ನಾನು ಚಿಕ್ಕವಳಿದ್ದಾಗಲಿಂದ ಬ್ರಷ್ ಮಾಡೋಕ್ಕಿಂತ ಮುಂಚೆ ಪೇಸ್ಟಿಂದ ಅಭ್ಯಾಸ ಅಷ್ಟೆ. ಆಮೇಲೆ ಇನ್ನು ಏನೇನು ಅಭ್ಯಾಸ ಇದೆ ನಿನಗೆ? ಮಣ್ಣು ತಿಂತಾ ಇದ್ದೆ. ಮಣ್ಣ? ಹಾ, ಅದ್ರ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಆಮೇಲೆ ಆಮೇಲೆ ಚಾಕ್ ಪೀಸ್ ತಿಂತಾ ಇದ್ದೆ. ಚಾಕ್ ಪೀಸಾ? ಇನ್ನು ಏನೇನು ತಿಂತಾ ಇದ್ದೆ? ಗೋಡೆ ಮೇಲೆ ಸುಣ್ಣ ಇರುತ್ತಲ್ಲ, ಅದನ್ನ ಕೆರ್ಕೊಂಡು ತಿಂದ ಅಭ್ಯಾಸ. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಿನ್ನ ನಗುನ. ಈ ನಗು ನೋಡ ಅಲ್ವಾ ನಿನ್ನ ಹಿಂದೆ ಬಿದ್ದಿದ್ದು? ಇಲ್ಲ, ನೀನು ಲೈಫ್ನ ಫೇಸ್ ಮಾಡೋ ರೀತಿ ಮತ್ತು ನಿನ್ನ ವ್ಯಕ್ತಿತ್ವ. ಅದಕ್ಕೆ ನಿನ್ನಷ್ಟೇ ಸುಂದರವಾಗಿರೋ ಒಂದು ಮಗುನ ನನಗೂ ಕೊಡ್ತೀಯಾ? ಈಗ ತಾನೇ ರೂಮ್ನಲ್ಲಿ ಅದೇ ವಿಷಯ ಮಾತಾಡಿದ್ದೀವಿ, ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಾ? ಸದಾಶಿವಂಗೆ ಅದೇ ಧ್ಯಾನ. ಹೌದು, ನೀನು ನನಗೆ ಮಗು ಕೊಡೋ ತನಕ ನಾನು ಕೇಳೋದು ಬಿಡಲ್ಲ, ಕಾಡ್ಸೋದು ಬಿಡಲ್ಲ. ರಾಘು ಬಂದ. ತಗೋ ತಗೋ. ಅಮ್ಮ, ರಾಘು, ಇವತ್ತು ನಿನ್ನ ಸ್ಕೂಲಿಗೆ ನಾನು ಡ್ರಾಪ್ ಮಾಡ್ಲಾ? ಬೇಕಾಗಿಲ್ಲ. ರಾಘು, ಏನು ಅದು ನಿಂದು? ಅಮ್ಮ, ನೀನೇ ಸ್ಕೂಲಿಗೆ ಬಿಡು. ರಾಘು, ಎಷ್ಟು ಸಲನೂ ಹೇಳೋದು ನಿನಗೆ, ಮನೇಲಿ ಎಲ್ಲ ಕೆಲಸನೂ ನಾನು ಒಬ್ಳೇ ಮಾಡಬೇಕು. ಮನೆ ಕೆಲಸ, ನಿನ್ನ ಕೆಲಸ. ನಾನು ನಿಮ್ಮಪ್ಪ ಇಬ್ರು ಶೇರ್ ಮಾಡ್ಕೊಂಡು ಮಾಡ್ತಿದ್ದೀವಿ ತಾನೆ? ಪ್ಲೀಸ್ ಪುಟ್ಟ, ಇವತ್ತೊಂದಿನ ಅಪ್ಪನ ಜೊತೆಗೆ ಹೋಗು. ಬೇಡ. ಕೇಳಿದ್ದೆಲ್ಲ ಕೊಡ್ಸಕ್ಕೆ ಅಪ್ಪ ಬೇಕು. ಅಪ್ಪ ಏನಾದರೂ ಒಂದು ಬುದ್ಧಿ ಮಾತು ಹೇಳಿದ್ರೆ ಬೇಕಾಗಿಲ್ಲ ಅಲ್ಲ? ಏನೋ ಕೋಪದಲ್ಲಿ 4 ಮಾತಾಡ್ತಾರೆ, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ? ರೀ, ನೀವು ಇವನು ಕೊಟ್ಟಿರೋ ಸಲಿಗೆನೂ ತುಂಬ ಜಾಸ್ತಿ ಆಗಿದೆ. ಸರಿ, ಇವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನಾವಿಬ್ರು ಹೋಗೋಣ ಬನ್ನಿ. ಬಾರಾಗು. ನಮಸ್ಕಾರ ವೀಕ್ಷಕರೇ.
ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಸಹಿಸ್ಕೋಬೋದು. ಆದರೆ ವೈಯಕ್ತಿಕ ಜೀವನ ಮಾತ್ರ ಯಾವಾಗಲೂ ಚೆನ್ನಾಗಿರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ನಾವಿವಾಗ ನಿಮಗೆ ತೋರ್ಸೋಕೆ ಹೊರಟಿರೋ ಕುಟುಂಬದಲ್ಲಿರೋರು 3 ಜನ: ಗಂಡ, ಹೆಂಡತಿ, ಒಂದು ಮುದ್ದಾದ ಮಗು. ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಇರೋನೊಬ್ಬನೇ ಮಗ. ನೋಡೋರ್ಗೇನೋ ಇದು ಸುಖಿ ಕುಟುಂಬ. ಆದರೆ ತಂದೆ ಮಗನ ಮಧ್ಯೆ ಹೊಂದಾಣಿಕೆ ಸಮಸ್ಯೆ. ಎಷ್ಟೋ ಮನೆಯಲ್ಲಿ ಈ ಸಮಸ್ಯೆ ಇದ್ದಿದ್ದೆ, ಇಲ್ಲೂ ಹಾಗೆ ಅನ್ಕೋಬೋದಿತ್ತು. ಆದರೆ ಈ ಸಮಸ್ಯೆನೇ ಅಮ್ಮ ಮೀನಾಕ್ಷಿಗೆ ದೊಡ್ಡ ತಲೆನೋವಾಗಿತ್ತು. ಈ ಸಮಸ್ಯೆ, ತಲೆನೋವು ಸಣ್ಣದ್ರಲ್ಲೇ ಮುಗಿಯುತ್ತಾ ಅಥವಾ ಬೇರೆ ಯಾವುದಾದ್ರೂ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತಾ? ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ನಿಂಗೆ ಯಾವ್ದಾದ್ರೂ ಒಂದು ನೋವು ಕಾಣಿಸ್ಕೊಳುತ್ತಲ್ವಾ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ. ನೋಡು, ಎಕ್ಸಾಮ್ ಹತ್ರ ಬರ್ತಾ ಇದೆ, ಸೀರಿಯಸ್ ಆಗಿರ್ಬೇಕು. ತಿನ್ನು. ರಘು, ರಾಘು, ರಾಘು, ರಾಘು ಪುಟ್ಟ, ರಘು, ರಾಘು, ಇದೇನು ರಘು? ರಾಘು, ರಘು, ರಾಘು, ಹೇಳು. ರಾಘು, ರಾಘು, ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ರೀ. ರಘು, ರೀ, ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ರಲ್ಲ, ಬೇಗ ಕಾಲ್ ಮಾಡಿ. ಹಲೋ ಡಾಕ್ಟರ್, ಬನ್ನಿ ಡಾಕ್ಟರ್. ನೋಡಿ, ಏನಾಯ್ತು ಅವನಿಗೆ? ಮಧುಕರ್, ಕ್ಷಮಿಸಿ, ನಿಮ್ಮ ಮಗು ಬದುಕಿಲ್ಲ. ಯಾಕೆ ಡಾಕ್ಟರ್? ಮಗುದು ಅನ್ಯಾಚುರಲ್ ಡೆತ್. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಪ್ಲೀಸ್ ಪ್ಲೀಸ್, ದಯವಿಟ್ಟು ಯಾರು ಮಗು ಹತ್ರ ಹೋಗಿ ನನ್ನ ಮಾತು ಕೇಳಿ ಪ್ಲೀಸ್. ರಘು, ಹಲೋ ಸರ್. ಎಸ್ ಡಾಕ್ಟರ್. ಐ ಥಿಂಕ್ ಇಟ್ ಈಸ್ ಅನ್ಯಾಚುರಲ್ ಡೆತ್ ಸರ್. ಶ್ರೀನಿವಾಸ್, ಗೋ ಇಟ್. ನೀವು? ಸರ್, ನಾನು ಮಧುಕರ್, ಅವನ ತಂದೆ. ಇವಳು ನನ್ನ ಹೆಂಡತಿ ಮೀನಾ. ಇವರು ಕೆಲಸದವರು. ಏನಾಯ್ತು? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ವಿಷಯ ಕೇಳಿ ನಮ್ಗೆ ಶಾಕ್ ಆಗಿದೆ. ಬೆಳಗ್ಗೆ ಚೆನ್ನಾಗೇ ಇದ್ದ ಸರ್, ನಾನೇ ಕೈಯಾರ ಮಾಡ್ಕೊಂಡು ತಿಂಡಿ ತಿಂತಾ ಇದ್ದವನು ಕುಸಿದ್ ಬಿಟ್ಬಿಟ್ಟ. ತಕ್ಷಣ ಡಾಕ್ಟರ್ ಫೋನ್ ಮಾಡಿ ಕಳಿಸ್ದೆ ಸರ್. ಈಗ ನೋಡಿದ್ರೆ ರಾಘು, ರಾಘು. ಸಮಾಧಾನ ಮಾಡ್ತು, ಸಮಾಧಾನ ಮಾಡ್ತು. ರಾಘು, ಅಯ್ಯೋ ಕನ್ನ, ಅಯ್ಯೋ ರಾಘು. ಸರ್, ಕಂಟ್ರೋಲ್ ಸರ್. ಯಾರು ನೀವು? ಸರ್, ನಾನು ಅವ್ರ ಅಪ್ಪ ಸರ್. ವಾಟ್? ಹೌದು ಸರ್, ಅವ್ರು ನನ್ನ ಮೊದಲನೇ ಗಂಡ. ಕಾನೂನು ಪ್ರಕಾರ ಡಿವೋರ್ಸ್ ಸಿಕ್ಕಿದ್ಮೇಲೆ ನಾನು ಇವ್ರನ್ನ ಮದುವೆ ಆಗಿದ್ದು ಸರ್. ಏಯ್ ಲೋಫರ್, ನೀವಿಬ್ರು ಸೇರ್ಕೊಂಡು ನನ್ನ ಮಗನ್ ಕೊಂದು ಬಿಟ್ರಲ್ರು. ಏಯ್ ರಾಕ್ಷಸಿ, ನೀನ್ ಇಷ್ಟಪಟ್ಟಂಗೆ ಇವನನ್ನ ಕಟ್ಕೊಂಡೆ ತಾನೆ. ನಾನು ಅಡ್ಡಿ ಆಗ್ತೀನಿ ಅಂತ ನನ್ನಿಂದ ದೂರ ಹೋದೆ ತಾನೆ. ಆದ್ರೆ ನೀವು ಇಬ್ರು ಸೇರ್ಕೊಂಡು ನನ್ನ ಮಗನ ಕೊಂದು ಬಿಟ್ರಿ ಅಲ್ಲ. ಏಯ್ ರಾಕ್ಷಸ್ರ, ನಿಮ್ಮನ್ನ ನಡು. ಬಾಡಿನ ನಾವು ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು. ಅದಾದ್ಮೇಲೆ ನನ್ನ ಹತ್ರ ಮಾತಾಡ್ತೀನಿ. ಓಕೆ? ಪೋಸ್ಟ್ ಮಾರ್ಟಮ್ ಬೇಡ ಸರ್, ನಾನು ಮಾತ್ರ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಮೇಡಮ್ ಪ್ಲೀಸ್, ನಿಮ್ಮ ಎಮೋಷನ್ಸ್ ನಮ್ಗೆ ಅರ್ಥ ಆಗುತ್ತೆ. ಆದ್ರೂ ನಮ್ದು ಕೆಲವು ಫಾರ್ಮಾಲಿಟೀಸ್ ಇರುತ್ತೆ, ದಯವಿಟ್ಟು ಅದನ್ನ ಪೂರ್ತಿ ಮಾಡಕ್ ಬಿಡಿ. ಅದೇನ್ ನೋಡ್ರಿ. ನೀನ್ ಯಾರಮ್ಮ? ಸರಿ, ಮನೆ ಕೆಲಸದವಳು ಸರ್. ಹೆಸರು? ರತ್ನಮ್ಮ ಅಂತ. ಮನೆಯವರೆಲ್ಲ ಹೇಗೆ ನಡ್ಕೊಂತಾರೆ ಮಗು ವಿಚಾರದಲ್ಲಿ?
ಸರ್ ಮಗುಗೆ ಸಾರ್ನ ಅಪ್ಪ ಅಂತ ಒಪ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಮೇಡಮ್ ಅವರು ಅವಾಗವಾಗ ಮಗುನ ಬೈತಾ ಇದ್ರು. ಸರಿ ಅಮ್ಮ, ಗಂಡ ಹೆಂಡತಿ ಇಬ್ಬರು ಮಗು ವಿಚಾರವಾಗಿ ಜಗಳ ಆಡ್ತಿದ್ರು. ಸರಿ, ಸ್ವಲ್ಪ ದಿನ ಹಿಂದೆ, ಒಂದು 5-6 ದಿನ ಹಿಂದೆ ಮಗು ವಿಚಾರವಾಗಿ ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ನಡೀತಾ, ಅಂದರೆ ಅನುಮಾನ ಬರುವಂಥದ್ದು ಏನಾಯ್ತಾ? ಹೌದು ಏನಮ್ಮ ಅದು? ಸರ್, ಅದು ರಾಘು, ನಿಂದ ಅತಿ ಆಯ್ತು ಕಣೋ. ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಗತ್ತೆ? ಅವ್ರೇನ್ ಬೇರೆಯವ್ರ? ನೋಡು, ಇನ್ನೊಂದ್ಸಲ ಅವ್ರ ಹತ್ರ ಈ ರೀತಿ ನಡ್ಕೊಂಡ್ರೆ, ಅವ್ರಿಗೆ ಹರ್ಟ್ ಮಾಡಿದ್ರೆ ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಮ್ಮ ಚಿಕ್ಕ ಹುಡುಗ ತಾನೆ, ಹೋಗ್ತಾ ತಿಳ್ಕೊತಾನೆ ಬಿಡಿ. ರತ್ನಮ್ಮ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳಿ. ನನ್ನ ಮಗನಿಗೆ ಬುದ್ಧಿ ಹೇಳ್ಬೇಕೋ ಬೇಡೋ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಸ್ಕೋಬೇಕಾಗಿಲ್ಲ. ಮನೆ ಬರ್ಸಿದಾಯ್ತಾ? ಹೋಗಿ. ವೆಂಕಟೇಶ್ ಮತ್ತು ಮೀನಾಕ್ಷಿ ಮದುವೆನ 10 ವರ್ಷಗಳಿಂದ ಹಿರಿಯರೆಲ್ಲರೂ ಸೇರಿ ಮಾಡಿರ್ತಾರೆ. ಪ್ರೈವೇಟ್ ಕಂಪ್ನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ವೆಂಕಟೇಶ್ ದುಡ್ಡು ಹಣನೆಲ್ಲ ಇಸ್ಪೀಟು, ರೇಸು ಅಂತ ಖರ್ಚು ಮಾಡ್ತಿರ್ತಾನೆ. ಇದರಿಂದ ರೋಸ್ ಹೋಗಿದ್ದ ಮೀನಾಕ್ಷಿ 3 ವರ್ಷಗಳ ಹಿಂದೆ ಕಾನೂನು ಪ್ರಕಾರವಾಗಿ ಅವನಿಂದ ಡಿವೋರ್ಸ್ ತೊಗೊಂಡಿರ್ತಾಳೆ. ಮಗು ಇನ್ನೂ ಸಣ್ಣದಾಗಿರೋದ್ರಿಂದ ಮಗುನ ಕೋರ್ಟು ತಾಯಿ ಸುಪರ್ದಿಗೆ ಒಪ್ಪಿಸುತ್ತೆ. ನಂತರ ಮೀನಾಕ್ಷಿಗೆ ಮಧುಕರ್ ಅನ್ನೋ ವ್ಯಕ್ತಿ ಜೊತೆ ಪರಿಚಯ ಆಗುತ್ತೆ. ಆ ಪರಿಚಯ ಅವರಿಬ್ಬರು ಮದುವೆಗೂ ಕಾರಣ ಆಗುತ್ತೆ. ಮದುವೆ ಆದಮೇಲೆ ಮಗು ಜೊತೆ 3 ಜನ ಒಂದೇ ಮನೆಯಲ್ಲಿರ್ತಾರೆ. ಆದರೆ ಮಗು ಮಾತ್ರ ಮಧುಕರ್ನ ಯಾವತ್ತೂ ತಂದೆ ಅಂತ ಒಪ್ಕೊಂಡಿರೋದಿಲ್ಲ. ಇದೇ ಕಾರಣಕ್ಕೆ ಕೊಲೆ ಆಗಿರ್ಬೋದು ಅಂತ ವೆಂಕಟೇಶ್ ಹೇಳ್ತಾನೆ. ಆದರೆ ಮಧುಕರ್ ಮತ್ತು ಮೀನಾಕ್ಷಿ ಈ ಆರೋಪನ ಒಪ್ಕೋತಾರೆ. ಖಂಡಿತ ಇಲ್ಲ ಸರ್. ನಾನು ಹೆತ್ತ ಮಗುನ ನಾನೇ ಸಾಯಿಸ್ತೀನ? ಅಷ್ಟು ಸುಲಭವಾಗಿ ನಾವು ಯಾರನ್ನು ನಂಬೋಕ್ಕಾಗಲ್ಲ ಮೇಡಮ್. ಪ್ರಿಯಕರನಿಗೋಸ್ಕರ ಗಂಡನ ಮಕ್ಕಳನ್ನ ಕೊಂದಿರೋ ಹೆಣ್ಮಕ್ಳು ಇದ್ದಾರೆ. ಗಂಡನ ತಲೆ ತಪ್ಪಿಸಿ ಪ್ರಿಯಕರನ ಜೊತೆ ತನ್ನ ಮಗುನ ಕರ್ಕೊಂಡು ಹೋಗಿ ದೂರದ ರಾಜ್ಯಗಳಲ್ಲಿ ಸ್ವಂತ ಮಗುನ ಬೇಕಂತ ಕಳುವು ಮಾಡ್ಕೊಂಡಿರೋ ಪ್ರಸಂಗಗಳು ನಮ್ಮಲ್ಲಿ ದಾಖಲಾಗಿದೆ. ಹೀಗಿರುವಾಗ ನೀವು ಮಗುನ ಕೊಂದಿಲ್ಲ ಅಂತ ಹೇಗೆ ನಂಬೋದು? ಕರೆಕ್ಟಾಗಿ ಹೇಳಿದ್ರಿ ಸರ್. ಸರ್, ಇವನ್ ಮುಖ ನೋಡಿದ್ರೆ ಪಕ್ಕ ಕೊಲೆಗಾರನ ಥರ ಕಾಣಿಸಲ್ವಾ ಸರ್? ಖಂಡಿತ ಇಲ್ಲ ಸರ್. ರಾಘು ನನ್ನ ಅಪ್ಪ ಅಂತ ಒಪ್ಕೊಳ್ದೇ ಇದ್ದಾಗ ನನಗೆ ಬೇಜಾರಾಗ್ತಿತ್ತು. ಅವನಿಗೆ ತುಂಬ ಗಿಫ್ಟ್ಗಳನ್ನ ತಂದು ಕೊಡ್ತಿದ್ದೆ. ನಾನು ನಿಮ್ಮಲ್ಲಿ ಒಬ್ಬ ಅಂತ ಹೇಳ್ತಿದ್ದೆ. ಆದರೂ ಅವನು ಒಪ್ಕೊಳ್ದೇ ಇದ್ದಾಗ ಕೋಪ ಮಾಡ್ಕೊಂಡಿದ್ದು ನಿಜ ಸರ್. ಆ ಕೋಪದಲ್ಲೇ ನನ್ನ ಮಗನ ಕತೆ ಮುಗಿಸ್ಬಿಟ್ಟಿದ್ದೀರಿ ಅಲ್ವಾ ಸರ್? ಡಿವೋರ್ಸ್ ಆದಮೇಲೆ ನನ್ನ ಮಗ ಚಿಕ್ಕವನು ಅಂತ ಕೋರ್ಟು ತಾಯಿ ಹತ್ರನೇ ಮಗು ಇರಲಿ ಅಂತ ಹೇಳ್ತು ಸರ್. ತಿಂಗಳಲ್ಲಿ 2 ಸಲ ನನ್ನ ಮಗನ ನೋಡ್ಬೋದಾಗಿತ್ತು ಸರ್. ನಾನು ಇತ್ತೀಚೆಗೆ ನನ್ನ ಮಗನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಸರ್. ನಾನು ಅವನಿಗೋಸ್ಕರ ನಾನು ಎಲ್ಲ ಬ್ಯಾಡ್ ಹ್ಯಾಬಿಟ್ಸು ಬಿಟ್ಬಿಟ್ಟಿದ್ದೀನಿ ಸರ್. ಈಗಲಾದರೂ ನನ್ನ ಮಗನ ನನ್ನ ಜೊತೆ ಬಿಟ್ಟು ಇವ್ರು ಹಾಯಾಗಿರ್ಬೋದಾಗಿತ್ತು ಸರ್. ಆದರೆ ಈ ಪಾಪಿಗಳು ನನ್ನ ಮಗನ ಕೊಂದು ಬಿಟ್ಟಿದ್ದಾರೆ ಸರ್. ಪ್ಲೀಸ್ ಸಾಕು. ಮೊದಲೇ ನನ್ನ ನೋವಲ್ಲಿ ನಾನಿದ್ದೀನಿ. ನಿನ್ ಮೇಲಿರೋ ಸೇಡ್ಗೋಸ್ಕರ ನಾನು 9 ತಿಂಗಳು ಹೊತ್ತು ಹೆತ್ತಿರೋ ಮಗುನ ಸಾಯಿಸೋಷ್ಟು ಕೀಳ್ಮಟ್ಟಕ್ಕೆ ನಾನು ಇನ್ನೂ ಇಳ್ದಿಲ್ಲ. ಹಾಗೆ ನೋಡಿದ್ರೆ ನೀನೇ ಅವನನ್ನ ಕೊಂದಿರೋ ಸಾಧ್ಯತೆ ಇದೆ. ಹೇಯ್ ಪಾಪಿ, ಕೊಲ್ಲೋದಕ್ಕೊಂದು ಕಾರಣನಾದ್ರೂ ಬೇಡ್ದೇನೆ? ಸಾಕು, ನಿಲ್ಲಿಸ್ತೀರಾ? ನಿಮ್ಮಲ್ಲಿ ಜಗಳ ಆಡೋದನ್ನ ನಿಲ್ಲಿಸಿ. ಇಲ್ಲಿವರೆಗೂ ಏನು ನಡೀತು ಅಂತ ಕ್ಲಿಯರಾಗಿ ಹೇಳಿದ್ರೆ ಮಗುನ ಯಾರು ಕೊಂದಿದ್ದು ಅಂತ ಪತ್ತೆ ಹಚ್ಚೋಕೆ ನಮ್ಗೆ ಸುಲಭ ಆಗುತ್ತೆ. ಸರ್, ಮಾಮೂಲಿ ದಿನದ ಹಾಗೇನೆ ಅವನನ್ನ ಎದ್ದೇಳ್ಸೋದಕ್ಕೆ ರೂಮ್ಗೆ ಹೋದೆ. ಬೆಡ್ ಮೇಲೆ ಅವನಿರಲಿಲ್ಲ. ರಾಘು ಎಲ್ಲ ಹೋದ ಇವನು? ರಾಘು! ಅಮ್ಮ, ನನ್ನ ಮುದ್ದು ಕಂದ, ಏನೋ ಇಲ್ಲಿ ನವ್ತಾರ? ನಮ್ಮ ಸ್ಕೂಲಲ್ಲಿ ಇವತ್ತು ಮಿಮಿಕ್ರಿ ಕಾಂಪಿಟೇಷನ್ ಇದೆ. ಎಲ್ಲರೂ ರಾಷ್ಟ್ರ ನಾಯಕಗ್ ಮಾಡ್ತಾರೆ. ನಮ್ಮ ಫ್ರೆಂಡ್ ಒಬ್ಬ ಅವ್ರ ಅಪ್ಪನ ತರ ಮಾಡ್ತಾನೆ. ನಾನು ನಿನ್ ತರ ಮಾಡ್ತಾ ಇದ್ದೀನಿ. ನನ್ನ ಮುದ್ದು ಕಂದ ನೀನು. ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ನು? ಈಗೀಗ ನಾಟಕ ಕಾಮಿಡಿ ಪ್ರೋಗ್ರಾಮ್ನಲ್ಲೆಲ್ಲ ಹುಡುಗರು ಹುಡುಗಿ ತರ ಡ್ರೆಸ್ ಹಾಕೊಂಡು ಆಕ್ಟ್ ಮಾಡೋದು ಕಾಮನ್. ಅದಕ್ಕೆ ನಾನು ನಿನ್ ತರ ಮಾಡ್ತಾ ಇದ್ದೀನಿ. ನಂದ? ನನ್ನ ಪ್ರೈವೇಟ್ ನೀನು. ಕಾಂಪಿಟೇಷನ್ ಇರೋದು ನಾಡಿದ್ದೆ. ಅದಕ್ಕೆ ನಾನು ಈಗ್ಲಿಂದಾನೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ನೀನು ರಾಘು, ನಾನು ಅಮ್ಮ.
ಆಯ್ತಪ್ಪ, ನೀನ್ ಅದೇನ್ ಮಾಡ್ತೀಯೋ ಮಾಡು. ನಾನು ನಿಂತರ ಆಕ್ಟ್ ಮಾಡ್ತೀನಿ, ನೀನು ಸರಿಯಾಗಿದ್ಯೋ ಇಲ್ವೋ ಅಂತ ನೀನೇ ಹೇಳ್ಬೇಕು. ಅಮ್ಮ ಎದ್ದೋಳಮ್ಮ. ಏನು? ಹೇಳ್ತೀನಿ ಬಾ, ನಂತರ ಮಲಿಕೋ. ರಾಘು ರಾಘು ಊಟ ಬೆಳಗಾಯ್ತು, ಹೇಳ್ಕಂದ. ಸ್ಕೂಲಿಗೆ ಲೇಟ್ ಆಗುತ್ತೆ. ನೀನ್ ನನ್ ರಾಜ್ಕುಮಾರ ಅಲ್ವಾ? ಅಮ್ಮ, ನಾನು ಇನ್ನೊಂದು 5 ನಿಮಿಷ ಮಲ್ಕೋತೀನಿ ಬಿಡಮ್ಮ. ಎದಳು, ಸ್ನಾನ ಮಾಡು, ಒಟ್ಟಿಗೆ ತಿಂಡಿ ತಿನ್ನೋಣ. ಆಮೇಲೆ ನಾನೇ ನಿನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಅಮ್ಮ ಆಮೇಲೆ ಏನ್ ಮಾಡ್ತಾರೆ? ಬ್ರಷ್ ಮಾಡ್ಬೇಕು. ಬಾ ಬ್ರಷ್ ಮಾಡ್ಬಾ. ಅದು ನನ್ನ ಪೇಸ್ಟ್ ಅಲ್ಲ ಕಣೋ. ಒಂದ್ ನಿಮಿಷ ಇರಮ್ಮ. ಅದು ನನ್ನ ಪೇಸ್ಟ್ ಕಣೋ. ನಾನು ಹೇಳ್ತೀನಿ, ಸುಮ್ನಿರಮ್ಮ. ನೀನ್ ಯಾಕೋ ಪೇಸ್ಟ್ ತಿಂತ ಇದ್ಯಾ? ನೀನು ಹಂಗೆ ತಾನೇ ಮಾಡೋದು. ಹೆಂಗಿತ್ತು ನನ್ನ ಆಕ್ಟಿಂಗು? ಸೂಪರ್. ಈ ಸಲ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ನಿಮ್ಗೇನೆ. ಆಮೇಲೆ ಏನಾಯ್ತು? ಸರ್, ನಮ್ಮಿಬ್ರದ್ದು ಮದುವೆ ಆಗಿ 1 ವರ್ಷ ಆಯ್ತು ಸರ್. ಆಗ್ಲೇ ಹೇಳಿದ್ನಲ್ಲ, ಆದರೂ ರಾಘು ನನ್ನನ್ನು ಇನ್ನೂ ಅಪ್ಪ ಅಂತ ಒಪ್ಕೊಂಡಿರಲಿಲ್ಲ. ಅವನಪ್ಪ ನಾನು ಇಲ್ಲಿರ್ಬೇಕಾದ್ರೆ ನಿನ್ನ ನಂಗೆ ಅಪ್ಪ ಅಂತ ಒಪ್ಕೋತಾನೆ? ರೇ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಹೇಳಿ. ಒಂದಲ್ಲ ಒಂದಿನ ರಾಘು ನನ್ನ ಮನಸಾರೆ ಅಪ್ಪ ಅಂತ ಒಪ್ಕೋತಾನೆ, ಬಾಯಿ ತುಂಬ ಅಪ್ಪ ಅಂತ ಕರಿತಾನೆ ಅನ್ನೋ ನಂಬಿಕೆ ನನಗಿತ್ತು ಸರ್. ಅವತ್ತು ರೀ, ರಾಘು ಇವತ್ತು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಅಂತ ಹೇಳ್ತಿದ್ದ. ಹಾಳಾದ ಇವತ್ತೇ ಆಫೀಸಲ್ಲಿ ಮೀಟಿಂಗ್ ಇದೆ, ನೀವೇ ಹೋಗ್ಬಿಟ್ಟು ಬಂದ್ಬಿಡಿ. ಸರಿ. ರಾಘು, ರೆಡಿ ಆದ್ಯೇನೋ? ರಾಘು, ಇವತ್ತು ನಿನಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ವಾ? ಅಮ್ಮ ನಿನ್ನ ಜೊತೆ ಬರಬೇಕು ಅಂತಿದ್ಲು, ಆದರೆ ಅವಳಿಗೆ ಆಫೀಸಲ್ಲಿ ಇವತ್ತೇ ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ. ಅದಕ್ಕೆ ನಿನ್ನ ಜೊತೆ ನಾನು ಬರಲಾ? ಪೇರೆಂಟ್ಸ್ ಅಂದ್ರೆ ಅಪ್ಪ ಅಮ್ಮ ಬರಬೇಕು. ನಾನು ನಿನ್ನ ಅಪ್ಪನೇ ಕಂದ. ಅಲ್ಲ ರಾಘು, ಮುದ್ದು ಮಾಡ್ತಾ ಮಾಡ್ತಾ ಹಠ ಜಾಸ್ತಿ ಮಾಡ್ತಿದ್ಯಾ ಕಣೋ. ಅಲ್ಲ ಕಣೋ, ನಿಮ್ ಪಪ್ಪ ನಿನ್ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ, ನೀನು ಅವ್ರ ಜೊತೆ ಅದೇ ರೀತಿ ನಡ್ಕೊಳಕ್ಕೆ ಏನು ರೋಗ? ನನ್ಗೆ ಅಪ್ಪ ಅಂದ್ರೆ ಇಷ್ಟ ಇಲ್ಲ, ಅರ್ಥ ಆಗಲ್ವಾ ಅಮ್ಮ? ನನಗೆ ನೀನೇ ಇಷ್ಟ. ರಾಘು, ನಿಂದ ಅತಿ ಆಯ್ತು ಕಣೋ. ಎಷ್ಟು ದಿನ ಅಂತ ಸಹಿಸ್ಕೊಳಕ್ಕಾಗತ್ತೆ? ಅವ್ರೇನ್ ಬೇರೆಯವ್ರ? ನೋಡು, ಇನ್ನೊಂದ್ಸಲ ಅವ್ರ ಹತ್ರ ಈ ರೀತಿ ನಡ್ಕೊಂಡ್ರೆ, ಅವ್ರಿಗೆ ಹರ್ಟ್ ಮಾಡಿದ್ರೆ ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅಮ್ಮ, ಚಿಕ್ಕ ಹುಡುಗ ತಾನೆ, ಹೋಗ್ತಾ ಹೋಗ್ತಾ ತಿಳ್ಕೊತಾನೆ ಬಿಡಿ. ರತ್ನಮ್ಮ, ನಿಮ್ ಕೆಲಸ ಎಷ್ಟಿದೆಯೋ ಅಷ್ಟನ್ನ ನೋಡ್ಕೊಳ್ಳಿ. ನನ್ನ ಮಗನ್ಗೆ ಬುದ್ಧಿ ಹೇಳ್ಬೇಕೋ ಬೇಡವೋ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ಸ್ಕೋಬೇಕಾಗಿಲ್ಲ. ಮನೆ ವರ್ಸಿದಾಯ್ತಾ? ಹೋಗಿ ನೋಡೋ, ಪಪ್ಪ ನಿನ್ ಜೊತೆ ಪೇರೆಂಟ್ಸ್ ಮೀಟಿಂಗ್ ಬರ್ತಿದ್ದಾರೆ, ನೀನ್ ಹೋಗ್ತಿದ್ಯಾ ಅಷ್ಟೇ. ಜಾಸ್ತಿ ತರಲೆ ಮಾಡಿದ್ಯೋ? ಆ ಕಾರಣಕ್ಕೆ ನೀವು ಆ ಮಗುನ ಕೊಂದಿರ್ಬೋದು ಅಂತ ನಿಮ್ಮ ಮನೆ ಕೆಲಸದವಳು ನಿಮ್ಮ ಮೇಲೆ ಅನುಮಾನ ಪಡ್ತಿದ್ದಾಳೆ. ಇಲ್ಲ ಸರ್, ಮೀನಾಕ್ಷಿ ಮದುವೆ ಆಗುವಾಗಲೇ ಒಂದು ಕಂಡೀಷನ್ ಹಾಕಿದ್ಲು. ರಾಘು ಕೊನೆವರೆಗೂ ನಮ್ಮ ಜೊತೆನೇ ಇರ್ತಾನೆ, ಅವನನ್ನ ನಿನ್ನ ಮಗ ಅಂತ ನೀನು ಒಪ್ಕೋಬೇಕು ಅಂತ ಹೇಳಿದ್ಲು. ನಾನು ಅದಕ್ಕೆ ಒಪ್ಕೊಂಡ್ಮೇಲೆ ನಮ್ಮಿಬ್ರು ಮದುವೆ ಆಗಿತ್ತು. ಹೀಗಿರುವಾಗ ನಾನು ಯಾಕೆ ಸರ್ ಅವ್ನು ಕೊಲೆ ಮಾಡ್ತೀನಿ? ರತ್ನಮ್ಮ ನೋಡಿದ್ದು ಮೀನಾಕ್ಷಿ ರಾಘುಗೆ ಹೊಡೆದಿದ್ದು ಮಾತ್ರ ಸರ್. ಆದರೆ ರತ್ನಮ್ಮ ಹೋದ್ಮೇಲೆ ಪರಿಸ್ಥಿತಿ ಬೇರೆನೇ ಆಗಿತ್ತು. ಪರಿಸ್ಥಿತಿ ಬೇರೆ ಇತ್ತು. ಯಾಕೆ, ಏನಾಯ್ತು ಅದನ್ನು ಹೇಳಿ. ಅದೇನಾಯ್ತು
ಏನಂದೆ ರಾಘು? ಇನ್ನೊಂದ್ಸಲ ಹೇಳ. ರಾಘು, ಐ ಲವ್ ಯು. ಐ ಲವ್ ಯು ರಾಘು. ಸರ್, ಅವತ್ತು ಬೆಳಗ್ಗೆ ನಾನೇ ನನ್ನ ಕೈಯಾರೆ ತಿಂಡಿ ಮಾಡಿದ್ದೆ ಸರ್. ನೋಡಿದ್ರ ಸರ್ ಇವನು ಮಹಾನ್ ಪ್ರಳಯಾಂತಕ ಸರ್. ಇವನು ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡು ಆ ತಿಂಡಿನಲ್ಲಿ ವಿಷ ಹಾಕಿದ್ದಾರೆ ಸರ್. ಆ ತಿಂಡಿನ ನನ್ನ ಮಗ ತಿಂದೇ ಸತ್ತಿರೋದು ಸರ್. ರೀ ಸಾಕ್ರಿ, ನೀವು ಹೇಳಿದ್ದೆಲ್ಲ ನಂಬೋಕ್ ನಾವಿಲ್ಲಿ ಕೂತಿಲ್ಲ. ತಿಂಡಿನ ಲ್ಯಾಬ್ಗೆ ಕಳಿಸಿದ್ದೀನಿ, ಅದು ರಿಪೋರ್ಟ್ ಬರುತ್ತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನು ವಿಚಾರಿಸ್ತೀನಿ. ಸದ್ಯಕ್ಕೆ ಹೋಗಿ ನೋಡಿ, ಊರು ಬಿಟ್ಟು 3 ಜನ ಎಲ್ಲೂ ಹೋಗಿಲ್ಲ. ಪೊಲೀಸ್ ಸ್ಟೇಷನ್ ಕರೆದಾಗೆಲ್ಲ ವಿಚಾರಣೆಗೆ ಬರಬೇಕು. ಓಕೆ, ನಡ್ರಿ. ಸಾಯೋಕ್ಕೂ ಮುಂಚೆ ರಾಘವ್ ತಿಂದಿದ್ದ ತಿಂಡಿ ಸ್ಯಾಂಪಲ್ನ ಲ್ಯಾಬ್ ರಿಪೋರ್ಟ್ ಬರುತ್ತೆ. ಆದರೆ ಅದರಲ್ಲಿ ಯಾವುದೇ ವಿಷದಂಶ ಇರಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಮಗು ದೇಹದಲ್ಲಿ ಬೇರೆ ಯಾವ ರೂಪದಲ್ಲಿ ವಿಷದಂಶ ಸೇರಿರ್ಬೋದು ಅನ್ನೋದೇ ಪೊಲೀಸರಿಗೆ ದೊಡ್ಡ ಪ್ರಶ್ನೆ ಆಗುತ್ತೆ. ಅಷ್ಟಕ್ಕೂ ಮಗು ಸಾವಿಗೆ ಕಾರಣ ಆದರೂ ಏನು? ಹಲೋ ಮೀನಾ, ಇನ್ನೂ ಎಷ್ಟು ದಿನ ಅಂತ ಅಮ್ಮನ ಬಂದಲೇ ಇರ್ತೀಯ? ರಘು ತೀರ್ ಹೋದಾಗ ಹೋದವಳು. ಪ್ಲೀಸ್ ಬೇಗ ವಾಪಸ್ ಬಾ. ಮಧು, ನನಗಲ್ಲಿಗೆ ಬಂದರೆ ರಾಘು ನೆನಪುಗಳೇ ಕಾಡುತ್ತೆ. ಅಂದ್ರೆ ನನಗೊಂದು ನೆನಪು ಕಾಡ್ತಿಲ್ಲ ಅಂತನಾ? ನನಗೊಂದ್ ಮೇಲೆ ಪ್ರೀತಿ ಇರ್ಲಿಲ್ವಾ? ಅದು ಹಾಗಲ್ಲ ಮಧು. ನಿಂಗೊಂದು ಮಾತು ಕೇಳ. ಏನು? ನನ್ನ ಮಗಂಗೆ ನೀನೇನು ಮಾಡಿಲ್ಲ ಅಲ್ವಾ? ಯಾಕೆ ಏನೇನೋ ಮಾತಾಡ್ತೀಯ? ನಾನು ಏನು ಅಂತ ನಿನಗೆ ಅರ್ಥ ಆಗಿಲ್ವಾ? ಆಗಿದೆ, ಆದ್ರೆ ನನ್ನ ಮಗನ ಸಾವಿನ ವಿಷಯದಲ್ಲಿ ಯಾರನ್ನ ನಂಬೋದಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿನಗೆಷ್ಟೇ ಒಳ್ಳೆತನ ಇದ್ರು ರಾಘು ನಿನ್ನ ಅಪ್ಪ ಅಂತ ಒಪ್ಕೊಂಡು ಇಲ್ದಿರೋದ್ರ ಬಗ್ಗೆ ನಿಂಗೆ ಇರಿಟೇಷನ್ ಇತ್ತು. ಅವತ್ತು ವೆಂಕಿ ಬಂದಾಗ್ಲೂ ನೀನು ತುಂಬ ರೂಢಾಗಿ ಮಾತಾಡ್ದೆ. ಏನು? ನಾನು ರೂಢಾಗಿ ಮಾತಾಡದ್ನ? ರಾಘುನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ವೆಂಕಿ ಮನೆ ಬಾಗ್ಲ ಹತ್ರ ಕೂತಿದ್ದ. ಏನಂತೆ ಒಂದು? ಅದೇ ಮಾಮೂಲಿ ಕತೆ. ನನಗೆ ಮಗುನ ಬಿಟ್ಟಿರೋಕ್ಕಾಗಲ್ಲ, ತುಂಬ ಬದಲಾಗಿದ್ದೀನಿ, ನನ್ನ ಮಗುನ ನನ್ನ ಹತ್ರನೇ ಕಳಿಸ್ಬಿಡು ಅಂತ. ಅದಕ್ಕೆ ನೀನೇನಂದೆ? ನಾನೇನು ಹೇಳಿ, ಕಳ್ಸೋಕ್ಕಾಗಲ್ಲ ಅಂದೆ. ಅದಕ್ಕೆ ನಿಮ್ಮ ಅಬ್ಜೆಕ್ಷನ್ ಏನೂ ಇಲ್ಲ ತಾನೆ? ಚೇಚೆ, ಖಂಡಿತ ಇಲ್ಲ. ರಾಘು ಈಗ ನನ್ನ ಮಗ. ನನ್ನ ಹೆಂಡತಿಯಾಗಿ ನನ್ನ ಮಗನ ಬಗ್ಗೆ ನೀನು ಏನು ನಿರ್ಧಾರ ತಗೊಂಡ್ರು ನನಗೆ ಅಭ್ಯಂತರ ಇಲ್ಲ. ಥ್ಯಾಂಕ್ಸ್. ಮತ್ತೇನು ಯೋಚನೆ ಮಾಡ್ತಿದ್ಯಾ? ನಾವಿಬ್ರು ಮದುವೆ ಆಗಿ ತುಂಬ ಸುಖವಾಗಿರ್ಬೋದು ಅಂತ ಅನ್ಕೊಂಡೆ. ಆದರೆ ರಾಘು ನಿನ್ನ ಹಚ್ಕೋತಾನೆ ಇಲ್ಲ. ವೆಂಕಿ ಬೇರೆ ಪದೇ ಪದೇ ಬಂದು ಅವನ್ನ ಮೀಟ್ ಮಾಡ್ತಿದ್ದಾನೆ, ಅವನಿಗೆ ಗಿಫ್ಟ್ಗಳನ್ನ ಕೊಡಿಸ್ತಿದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಎಮೋಷನಲ್ ಆಗಿ ಮಾತಾಡ್ತಿದ್ದಾನೆ. ರಾಘು ಏನಾದರೂ ಅವನ ಕಡೆ ವಾಲ್ ಬಿಟ್ರೆ ಅನ್ನೋದೇ ಭಯ. ಆ ಥರ ಏನೂ ಆಗಲ್ಲ. ರಾಘುನ ವೆಂಕಟೇಶ್ ಜೊತೆ ಹೋಗೋಕ್ಕೆ ನಾನು ಖಂಡಿತ ಬಿಡಲ್ಲ. ಏನು ಮಾಡ್ತೀರಾ? ಅಂಥ ಟೈಮ್ ಬಂದರೆ ಮಾಡಿ ತೋರಿಸ್ತೀನಿ. ಹೌದು, ರಾಘುನ ಮೊದಲನೇ ಗಂಡನ ಜೊತೆ ಕಳಿಸಲ್ಲ ಅಂತ ನಾನು ಹೇಳಿದ್ ನಿಜ. ಆದ್ರೆ ನಾನೇ ಕೊಲೆ ಮಾಡ್ತೀನಿ ಅಂತ ಹೇಳಿದ್ನ. ಅದ್ರ ಬದಲು ರಾಘುನ ಅವನ ಜೊತೆನೆ ಕಳಿಸ್ತಾ ಇದ್ದೆ. ಮಲತಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈಗಾಗಲೇ ನಿನ್ನ ಮೊದಲನೇ ಗಂಡ ಮತ್ತು ಪೊಲೀಸರು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಈಗ ನೀನು ಕೂಡ, ಐ ಆಮ್ ಸಾರಿ ಟು ಸೇ ದಿಸ್, ಇಂಥ ದಿನ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಲೈಫಲ್ಲೇ ಬರ್ತಿರ್ಲಿಲ್ಲ. ಏನೇನೋ ಮಾತಾಡಿ ನನ್ನ ಮನ್ಸು ನೋಯಿಸ್ಬೇಡಿ. ಸಾರಿ, ಎಮೋಷನಲ್ ಆಗಿ ಏನೇನೋ ಮಾತಾಡ್ಬಿಟ್ಟೆ. ಅಂದಹಾಗೆ ನಿನಗೆ ಯಾವಾಗ ವಾಪಸ್ ಬರಬೇಕು ಅನ್ಸುತ್ತೋ ಆಗ್ಲೇ ಬಾ. ಇಲ್ಲ, ನನಗೂ ನಿನ್ನ ನೋಡಬೇಕು ಅಂತ ಅನಿಸ್ತಿದೆ. ನಾನು ನಾಳೆ ಬಂದ್ಬಿಡ್ತೀನಿ. ಸರಿ ಚಿನ್ನ, ಕಾಯ್ತಾ ಇರ್ತೀನಿ. ಹೀಗೆ ರಾಘವ್ ಕೊಲೆನ ಒಬ್ರ ಮೇಲೊಬ್ರು ಹಾಕ್ತಾನೆ ಇರ್ತಾರೆ. ಪೊಲೀಸರು ಕೂಡ ಪ್ರತಿಯೊಬ್ಬರು ಕಾಲ್ ಡೀಟೇಲ್ಸ್ನು ತರಿಸಿ ಚೆಕ್ ಮಾಡಿದ್ದೂ ಆಗಿದೆ. ಆದರೆ ರಾಘವ್ ದೇಹದಲ್ಲಿ ವಿಷದಂಶ ಇತ್ತು
ಅನ್ನೋದೊಂದು ಬಿಟ್ಟರೆ ಪೊಲೀಸರಿಗೆ ಬೇರೆ ಯಾವ ಸುಳಿವು ಸಿಕ್ಕಿರಲ್ಲ. ಆದರೆ ಒಂದು ರಾತ್ರಿ SI ಕೈಗೆ ಫಾರೆನ್ಸಿಕ್ ರಿಪೋರ್ಟ್ ಸಿಗುತ್ತೆ. ಸತ್ತ ರಾಘವನ್ ದೇಹದಲ್ಲಿ ಎಕಾನಿಟಮ್ ಅನ್ನೋ ರಾಸಾಯನಿಕ ಪತ್ತೆ ಆಗಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಈಗ ಪೊಲೀಸರ ರಿಯಾಕ್ಷನ್ ಹಾಗೂ ಅವ್ರ ಮುಂದಿನ ಹೆಜ್ಜೆ ಏನಾಗಿರ್ಬೋದು? ಸರ್, ರಾಘು ಅನ್ನೋ ಹುಡುಗನ ಕೇಸಿಗೆ ಸಂಬಂಧಪಟ್ಟಂಗೆ ರಿಪೋರ್ಟ್ ಸರ್. ಹುಡುಗನ ಕೊಲೆಗೆ ಸಂಬಂಧಪಟ್ಟ ರಿಪೋರ್ಟ್ಸ್ ನೋಡ್ತಿದ್ರೆ ಎವಿಡೆನ್ಸ್ ಮನೆಯಲ್ಲೇ ಇರಬೇಕು. ಅದೇನು ಅಂತ ಗೊತ್ತಾಗಬೇಕು ಅಂದರೆ ನಾವು ಮನೆ ಸರ್ಚ್ ಮಾಡಬೇಕು. ಶ್ರೀ ಶಂಕರ್, ಫೋರೆನ್ಸಿಕ್ ಎಕ್ಸ್ಪರ್ಟ್ನ ಬರೋಕ್ಕೆ ಹೇಳಿ. ಆಯಿತು ಸರ್. ನಾವು ಮಧುಕರ್ ಮನೆಗೆ ಹೋಗೋಣ. ಬನ್ನಿ. ಹಲೋ ಮಿಸ್ಟರ್ ಮಧುಕರ್. ಸರ್, ನೀವೇನಿಲ್ಲಿ? ನಿಮ್ಮ ಮಗನ ಡೆತ್ ಇನ್ವೆಸ್ಟಿಗೇಷನ್ ನಡೀತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯನ್ನು ಸ್ವಲ್ಪ ಸರ್ಚ್ ಮಾಡಬೇಕು. ಐ ಮೀನ್ ನಿಮ್ಮ ಪರ್ಮಿಷನ್. ಒಂದು ಮನೆಯಲ್ಲಿ 2 ಪೇಸ್ಟ್. ಸರ್, ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೆ, ಇದನ್ನ ನನ್ನ ಮಗ ಮತ್ತು ಹಸ್ಬೆಂಡ್ ಯೂಸ್ ಮಾಡ್ತಾ ಇದ್ರು. ಕಾರಣ? ಟೀತ್ ಸೆನ್ಸಿಟಿವ್ನೆಸ್ ಇದೆ ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ರು. ಸರ್, ಆದರೆ ನನ್ನ ಮಗ ಸಾಯೋ ದಿನ ಅವ್ನು ನನ್ನ ಪೇಸ್ಟ್ನ ಯೂಸ್ ಮಾಡಿದ್ದ. ಯಾಕೆ? ಡಾಕ್ಟ್ರು ಆ ಪೇಸ್ಟ್ನ ನಿಮ್ಗಲ್ವ ಸಜೆಸ್ಟ್ ಮಾಡಿದ್ದು? ಹೌದು ಸರ್. ಅವತ್ತೇನಾಯ್ತು ಅಂದರೆ ಅದು ನನ್ನ ಪೇಸ್ಟ್ ಅಲ್ಲ ಕಣೋ. ಒಂದ್ ನಿಮಿಷ ಇರಮ್ಮ. ಅದು ನನ್ನ ಪೇಸ್ಟ್ ಕಣೋ. ನಾನು ಹೇಳ್ತೀನಿ, ಸುಮ್ನಿರಮ್ಮ. ನೀನು ಯಾಕೋ ಪೇಸ್ಟ್ ತಿಂತಾ ಇದೆಯಾ? ನೀನು ಹಂಗೆ ತಾನೇ ಮಾಡೋದು. ಹೆಂಗಿತ್ತು ನನ್ನ ಆಕ್ಟಿಂಗು? ಸೂಪರ್. ಈ ಸಲ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ನಿನ್ಗೇನೆ. ಅಂದರೆ ನಿಮ್ಮ ಮಗ ತೀರ್ಕೊಂಡಾಗ್ಲಿಂದ ನೀವು ಪೇಸ್ಟ್ ಯೂಸ್ ಮಾಡಿಲ್ವಾ? ಇಲ್ಲ ಸರ್, ನನ್ನ ಮಗನ ನೆನಪು ಕಾಡುತ್ತೆ ಅಂತ ನಾನು ತವ್ರ ಮನೆಗೆ ಹೋಗ್ಬಿಟ್ಟೆ. ಇವತ್ತು ಬೆಳಗ್ಗೆನೇ ಇಲ್ಲಿಗೆ ಬರ್ತಾ ಇರೋದು. ಎಲ್ಲೋ ಏನೋ ಲಿಂಕ್ ಮಿಸ್ ಆಗ್ತಿದೆಯಲ್ಲ, ಏನಿರ್ಬೋದು? ಈಗ ಲ್ಯಾಬ್ ರಿಪೋರ್ಟ್ಗಳೆಲ್ಲ ಸ್ಟಡಿ ಮಾಡಿದ್ಮೇಲೆ ನಿಮ್ಮ ಮಗನ ಸಾವಿಗೂ ಆ ಟೂತ್ಪೇಸ್ಟ್ಗೂ ಸಂಬಂಧ ಇದೆ ಅಂತ ಅನಿಸ್ತಿದೆ. ಆ ಟೂತ್ಪೇಸ್ಟಲ್ಲಿ ಬಳಸಿರೋ ಯಾವುದೋ ಒಂದು ರಾಸಾಯನಿಕ ಪದಾರ್ಥ ಓವರ್ ಡೋಸ್ ಆಗಿ ನಿಮ್ಮ ಮಗನ ದೇಹದಲ್ಲಿ ಸೇರಿದೆ. ಅದು ಅವನಿಗೆ ಸಾವು ಕಾರಣ ಆಗಿದೆ. ಅಲ್ಲ ಸರ್, ಸೆನ್ಸಿಟಿವಿಟಿ ಜಾಸ್ತಿ ಇದೆ ಅಂತ ಕೊಟ್ಟಿದ್ದ ಪೇಸ್ಟ್ ಇದು. ಅದರಿಂದ ಹೇಗೆ ಸರ್ ಪ್ರಾಣ ಹೋಗುತ್ತೆ? ಅದು ಅಲ್ಲದೆ ದೊಡ್ಡವ್ರು ಯೂಸ್ ಮಾಡೋ ಪೇಸ್ಟ್ನ ಮಕ್ಕಳು ಯೂಸ್ ಮಾಡಬಾರ್ದು ಅಂತ ಎಲ್ಲಿದೆ ಸರ್? ನೀವು ಹೇಳೋದು ಸರಿ, ಬಟ್ ಮೇಡಮ್ ಯೂಸ್ ಮಾಡ್ತಿದ್ದ ಪೇಸ್ಟಲ್ಲಿ ಯಾರೋ ವಿಷನ ಇಂಜೆಕ್ಟ್ ಮಾಡಿದ್ದಾರೆ, ಕೊಲ್ಲಬೇಕು ಅನ್ನೋ ಉದ್ದೇಶದಿಂದಾನೆ. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ, ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಆ ವಿಷದ ಪದಾರ್ಥನ ಯಾರೋ ಟೂತ್ಪೇಸ್ಟ್ ಒಳಗೆ ಇಂಜೆಕ್ಟ್ ಮಾಡಿದ್ದಾರೆ. ಅಲ್ಲ ಸರ್, ನನ್ನ ಮೇಲೆ ಯಾರ ದ್ವೇಷ ಇದೆ? ದ್ವೇಷ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕೊಲ್ಲೋಕೆ ಪ್ರಯತ್ನ ಪಟ್ಟಿದ್ದಂತೂ ನಿಜ. ಬಟ್ ಟಾರ್ಗೆಟ್ ನಿಮ್ಮ ಮಗ ಅಲ್ಲ, ನೀವು. ನೀವಿಬ್ಬರು ಸೇಫ್ಟಿಗೋಸ್ಕರ ಮನೆ ಮುಂದೆ 2 ಕಾನ್ಸ್ಟೇಬಲ್ಸ್ನ ಬಂದೋಬಸ್ತ್ ಹಾಕಿರ್ತೀನಿ. ಇಸ್ ಇಟ್ ಓಕೆ? ಓಕೆ ಸರ್. ಲ್ಯಾಬ್ ರಿಪೋರ್ಟ್ ಪ್ರಕಾರ ಮೀನಾಕ್ಷಿ ಯೂಸ್ ಮಾಡ್ತಿದ್ದ ಟೂತ್ಪೇಸ್ಟಲ್ಲಿ ಎಕಾನಿಟಮ್ ಅನ್ನೋ ವಿಷಾನ ಇಂಜೆಕ್ಟ್ ಮಾಡಿರ್ತಾರೆ. ಆದರೆ ಅವತ್ತು ಆ ಟೂತ್ಪೇಸ್ಟ್ನ ರಾಘವ್ ಯೂಸ್ ಮಾಡಿರ್ತಾನೆ. ಅದೇ ಅವ್ನ ಸಾವಿಗೆ ಕಾರಣ ಆಗಿರ್ಬೋದು ಅಂತ ಕನ್ಫರ್ಮ್ ಆಗುತ್ತೆ. ಅಲ್ಲಿಗೆ ಕೊಲೆಗಾರನ ಟಾರ್ಗೆಟು ರಾಘವ್ ಅಲ್ಲ, ಮೀನಾಕ್ಷಿ ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಸೊ ಇಮಿಡಿಯೇಟ್ಲಿ ಪೊಲೀಸರು ಮೀನಾಕ್ಷಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ಈ ಸಮಯದಲ್ಲಿ ಅವ್ರ ಜೊತೆ ಇದ್ದಿದ್ದು ಮಧುಕರ್ ಒಬ್ಬನೇ ಆಗಿರೋದ್ರಿಂದ ಪೊಲೀಸರು ಮಧುಕರ್ನ ಅನುಮಾನಿಸ್ತಾರೆ, ಅವನ್ನ ವಿಚಾರಣೆಗೂ ಕರೆಸ್ತಾರೆ. ಸರ್, ನಿಮಗೆ ನನ್ನ ಮೇಲೆ ಅನುಮಾನ ಇದೆ ಅಂತ ನನಗೆ ಗೊತ್ತು. ಅದಕ್ಕೆ ಎಲ್ಲ ವಿಷಯ ನಾನೇ ಹೇಳ್ತಿದ್ದೀನಿ. ನೀವು ಈ ಥರ ನನ್ನ ಮೇಲೆ ಅನುಮಾನ ಪಡೋದನ್ನ ನನಗೆ ಸಹಿಸ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಸರ್. ಓಕೆ, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇನ್ಯಾರು ಇರ್ತಾರೆ ಸರ್? ಇದನ್ನಲ್ಲ ವೆಂಕಟೇಶು, ಅವನೇ ಕೊಲೆ ಮಾಡಿರ್ತಾನೆ. ಅಲ್ಲ ರೀ, ಎಲ್ಲೋ ಇರೋ ವೆಂಕಟೇಶ್ ಬಂದು ನಿಮ್ಮಲ್ಲಿರೋ ಪೇಸ್ಟ್ಗೆ ವಿಷ ಹೇಗ್ರಿ ಬೆರೆಸೋಕೆ ಸಾಧ್ಯ? ಅದು ನನಗೆ ಗೊತ್ತಿಲ್ಲ ಸರ್. ಆದರೆ ರಾಘು ಸಾಯೋ ಹಿಂದೊಂದು ದಿನ ಸಂಜೆ ವೆಂಕಟೇಶು ಮನೆಗೆ ಬಂದಿದ್ನಂತೆ.
ಹೇಗಿದೆಯೋ ಕಂದ? ಚೆನ್ನಾಗಿದ್ದೀನಿ. ನೋಡು, ನಿನಗೋಸ್ಕರ ಏನೇನೆಲ್ಲ ತಂದಿದ್ದೀನಿ. ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ನೋಡೋಕ್ಕಂತೂ ಅಲ್ಲ, ನನ್ನ ಮಗನ ನೋಡಿ ಕಣ್ ತುಂಬ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಾನು ಸ್ಕೂಲ್ನಲ್ಲಿ ಹೋಗಿ ಮಾತಾಡ್ಸೋಣ ಅಂದರೆ ನಾನು ಬಂದಾಗ ಕರೀಲು ಬೇಡ ಅಂತ ಹೇಳಿದ್ಯಂತೆ. ಹೌದು, ಕೋರ್ಟು ನಿನಗೆ ಮಗು ನೋಡೋಕೆ ಪರ್ಮಿಷನ್ ಕೊಟ್ಟಿರೋದು ತಿಂಗಳಲ್ಲಿ 2 ದಿನ ಮಾತ್ರ. ಹೀಗೆ ಪದೇ ಪದೇ ಬರ್ತಾ ಇದ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ನೀನು ಮಗುನ ನೋಡೋಕೆ ಬಂದು ಇನ್ನೂ 1 ವಾರ ಆಗಿದೆ ಅಷ್ಟೇ. ನಾನಾದರೂ ಏನು ಮಾಡಲಿ? ನನ್ನ ಮಗನ 15 ದಿನಗಳ ಕಾಲ ಬಿಟ್ಟಿರೋದಕ್ಕಾಗಲ್ಲ ನನಗೆ. ನೋಡು ಮೀನಾಕ್ಷಿ, ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಡು. ನಿನ್ನ ಜೊತೆಗ? ಹಾಂ, ಹೆಂಗೂ ನಿನಗೆ ಇನ್ನೊಂದು ಮದುವೆ ಆಗಿದೆ, ಮಕ್ಕಳಾಗತ್ತೆ. ಆದರೆ ನಾನು ಇನ್ನೊಂದು ಮದುವೆ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ. ನಾನು ಇವನನ್ನ ಚೆನ್ನಾಗಿ ಸಾಕೋತೀನಿ. ಮೀನಾಕ್ಷಿ, ಇವನು ನನ್ನ ಜೊತೆ ಕಳಿಸ್ಕೊಡು. ಆಗಲ್ಲ. ಯಾಕಾಗೋಲ್ಲ? ನನಗೂ ನನ್ನ ಮಗನ ಬಿಟ್ಟಿರೋದಕ್ಕಾಗಲ್ಲ. ಅದು ಅಲ್ಲದೆ ನೀನು ಎಷ್ಟು ಬೇಜವಾಬ್ದಾರಿ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನನ್ನ ಮಗನೇನಾದ್ರೂ ನಿನ್ನ ಜೊತೆ ಕಳಿಸಿದ್ರೆ ನೀನು ಅವನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ನಂಬಿಕೆ ನನಗಿಲ್ಲ. ಓಹೋ, ಏನು ಮಹಾ, ನೀನೊಬ್ಬಳೇ ಹೆತ್ಬಿಟ್ಟಿದ್ದೀನಿ ಅನ್ನೋ ಥರ ಫೋರ್ಸ್ ಕೊಡೋದಕ್ಕೆ ಬರಬೇಡ. ನಾನೀಗ ಬದಲಾಗಿದ್ದೀನಿ ಅಂದ್ರೂ ನಂಬ್ತಾನೆ ಇಲ್ವಲ್ಲ ನೀನು? ನೋಡು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇವನ್ನ ನನ್ನ ಜೊತೆ ಕಳಿಸ್ಕೊಡು. ಇಲ್ಲ ಅಂದರೆ ನೀನೇನು ಮಾಡೋಕ್ಕಾಗಲ್ಲ. ನೀನೇನಾದ್ರೂ ಇವಾಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ಬೇಕಾಗತ್ತೆ. ಓಹೋ, ನೀನು ಇಷ್ಟೊಂದು ಮುಂದುವರೆದ್ಬಿಟ್ಯಾ? ಇನ್ನು ನಿನ್ನ ಬಗ್ಗೆ ಕರುಣೆ ತೋರಿಸ್ ಪ್ರಯೋಜನ ಇಲ್ಲ. ನಿನ್ನ ಗೋರಿನ ನೀನೇ ತೋಡ್ಕೋತಾ ಇದೀಯ. ಏನು ಮಾಡೋಕ್ಕಾಗಲ್ಲ, ಅನುಭವಿಸು. ನನ್ನ ಮಗನ ನನ್ನ ಜೊತೆಗೆ ಹೇಗೆ ಕರೆಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್, ಅವತ್ತು ರಾತ್ರಿನೇ ಮೀನಾ ನನ್ನ ಹತ್ರ ವೆಂಕಟೇಶ್ ಬಂದಿದ್ದ ವಿಷಯ ಹೇಳಿದ್ಲು. ನಾನು ರಾಘುನ ಏನೇ ಆದರೂ ವೆಂಕಟೇಶ್ ಜೊತೆ ಹೋಗೋಕೆ ಬಿಡಲ್ಲ, ಅವನನ್ನ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೆ ಸರ್. ಶಂಕರ, ನಿನ್ ಜೊತೆ ಒಂದು ಕಾನ್ಸ್ಟೇಬಲ್ ಕರ್ಕೊಂಡು ಹೋಗಿ ಆ ವೆಂಕಟೇಶ ಎಲ್ಲಿದ್ರು ಹಿಡ್ಕೊಂಡು ಎತ್ತ ಹಾಕೊಂಬಾರೋ. ಹೋಗೋ. ಸರ್, ಎಲ್ಲ ಕಟ್ಟುಕತೆ ಸರ್. ನಾನು ಅವತ್ತು ಅವ್ರ ಮನೆ ಹತ್ರ ಹೋಗೇ ಇಲ್ಲ ಸರ್. ಸರ್, ಸುಳ್ಳು ಹೇಳ್ತಾ ಇದಾರೆ ಸರ್ ಇವರು. ಸತ್ತಿರೋ ನನ್ನ ಮಗನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್. ಅವತ್ತು ಇವ್ರು ಮನೆಗೆ ಬಂದಿದ್ರು, ಮಗನ್ಗೆ ಅಂತ ತಿಂಡಿಗಳನ್ನೆಲ್ಲ ತಗೊಂಡ್ ಬಂದಿದ್ರು. ನನ್ನ ಮಗನ ನನ್ನ ಹತ್ರನೇ ಕಳಿಸ್ಬಿಡು ಅಂತ ಜೋರ್ ಮಾಡಿದ್ರು. ಮಗನ್ ವಿಚಾರವಾಗಿ ಏನೆಲ್ಲ ಮಾತುಕತೆ ನಡೀತು ಅಂತ ನಾನು ಈಗಾಗಲೇ ನಿಮ್ಮ ಹತ್ರ ಹೇಳಿದ್ದೀನಿ ಸರ್. ಸರ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ದಯವಿಟ್ಟು ಇವ್ರ ಮಾತನ್ನ ನಂಬೇಡಿ ಸರ್. ಸರ್, ಅವತ್ತು ಇವರು ನಮ್ಮ ಮನೆಗೆ ಬಂದಿದ್ದು ನಿಜ ನಿಜ ಸರ್. ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸಿದಾಗ ವೆಂಕಟೇಶ್ ಬಂದಿದ್ದನ್ನ ತಾವ್ಯಾರು ನೋಡೇ ಇಲ್ಲ ಅಂತಾನೆ ಪೊಲೀಸರಿಗೆ ಹೇಳ್ತಾರೆ. ಆದರೆ ಮೀನಾಕ್ಷಿ ಸತ್ಯ ಹೇಳ್ತಿರ್ಬೋದು ಅಂತ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಅನ್ಸುತ್ತೆ. ಆ ಸತ್ಯನ ಪತ್ತೆ ಹಚ್ಚೋಕೆ ಎಲ್ಲರೂ ಫೋನ್ನು ಟ್ರ್ಯಾಪ್ ಮಾಡಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ವೆಂಕಟೇಶ್ಗೆ ಕೆಲವು ದಿನಗಳಿಂದ ನಿರಂತರವಾಗಿ ವ್ಯಕ್ತಿಯೊಬ್ಬನ ಜೊತೆ ಸಂಪರ್ಕದಲ್ಲಿರ್ತಾನೆ. ರಾಘವ್ ಕೊಲೆ ರಹಸ್ಯನ ಎಲ್ಲೂ ಬಾಯ್ ಬಿಡಬಾರ್ದು ಅಂದರೆ ತಾನು ಕೇಳ್ದಷ್ಟು ಹಣ ಕೊಡಬೇಕು ಅಂತ ವೆಂಕಟೇಶ್ನ ಸತಾಯಿಸ್ತಾ ಇರ್ತಾನೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು? ಬನ್ನಿ ನೋಡೋಣ. ನಿಮ್ಮ 3 ಜನದಲ್ಲಿ ಯಾರೋ ಒಬ್ರು ಮಗುನ್ ಕೊಂದಿದ್ದೀರ ಅಂತ ನನಗೆ ಅನುಮಾನ ಆಯ್ತು. ಆದರೆ ಈಗ ಮೀನಾಕ್ಷಿ ಅವರು ಆ ಕೆಲಸ ಮಾಡಿಲ್ಲ ಅಂತ ಗೊತ್ತಾಯ್ತು. ಅವ್ರ ಮೇಲೆ ಅನುಮಾನ ಇಲ್ಲ. ನನಗೆ ಸಿಂಪತಿ ಬರ್ತಿದೆ. ಯಾಕೆಂದ್ರೆ ಕೊಲೆ ಟಾರ್ಗೆಟ್ಟು ಮೀನಾಕ್ಷಿನೇ. ನಿಮ್ಮಿಬ್ಬರಲ್ಲಿ ಮಗುನ ಯಾರೋ ಕೊಂದಿದ್ದೀರಾ, 3ನೇ ಒಂದು ಸಪೋರ್ಟ್ ತಗೊಂಡೋದು. ಏಯ್ ಶಂಕರ, ಯಾಕಂಬಾರ ಅವನ್ನ. ಯಾರು ಸರ್ ಇವನು? ಮೀನಾಕ್ಷಿ ಮೇಡಮ್, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೇಲೆ ಒಂದ್ಸಲ ಫೈರಿಂಗ್ ಅಟೆಂಪ್ಟ್ ಆಗಿದೆ. ಅದು ಮಾಡಿದ್ದು ಇವನೇ, ಸುಪಾರಿ ಸೀನಾ. ಸರ್, ಅವತ್ತು ಫೈರಿಂಗ್ ಆಗಿದ್ದು ನಿಜ. ಇವ್ರು ಯಾಕೆ ಸರ್ ನನ್ನ ಮೇಲೆ ಫೈರಿಂಗ್ ಮಾಡ್ದ? ಕೇಳ್ತಿಲ್ವೇನಾ? ಇವ್ರನ್ನ ಸುಪಾರಿ ಕೊಟ್ಟು ಸಾಯ್ಸಕ್ಕೆ ಹೇಳಿದೆ ಸರ್. ಇವರು ಸ್ಕೂಟಿ ಬರಬೇಕಾದ್ರೆ ನಾನು ಗನ್ ತಗೊಂಡು ಶೂಟ್ ಮಾಡಿದೆ. ಆದರೆ ಬುಲೆಟು ಪಾಟಿಗೆ ಬಿತ್ತು, ಜನ ಚಲ್ಲಪಿಲ್ಲ ಆದರು. ನಾನು ಎಲ್ಲಿ ಸಿಕ್ಕಾಕೊಂತೀನಂತ ತಪ್ಸ್ಕೊಂಡು ಓಡಿದೆ ಸರ್. ಹೇಳಲೇ,
ಮತ್ತೊಂದು ಸತಿ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಸರ್. ಆದರೆ ಇವ್ರ ಮಗುನೂ ಇವ್ರ ಜೊತೆ ಇತ್ತು. ಅದಕ್ಕೆ ಇವ್ರ ಮಗನ ಸಾಯಿಸೋಕ್ಕೆ ನಮ್ಮ ಉದ್ದೇಶ ಇದ್ದಿದ್ದಿಲ್ಲ, ಇವ್ರನ್ನ ಸಾಯಿಸೋದು ನಮ್ಮ ಉದ್ದೇಶ ಆಗಿತ್ತು. ಆದರೆ ಕೊಲೆ ಮಾಡೋಕ್ಕಾಗಲಿಲ್ಲ ಸರ್. 2 ಸಲ ನಿನ್ನ ಕೈಯಲ್ಲಿ ಕೊಲೆ ಮಾಡೋಕ್ಕಾಗಿಲ್ಲ ಅಂತ 3ನೇ ಸಲ ತಾನೇ ಕೊಲೆ ಮಾಡಬೇಕು ಅಂತ ನಿನ್ನ ಕೈಯಲ್ಲಿ ವಿಷದ ಇಂಜೆಕ್ಷನ್ ತರಿಸ್ಕೊಂಡ್ರು ಅಲ್ವಾ? ಆದರೆ ಆ ಮಗು ದುರಾದೃಷ್ಟ ಇವ್ರ ಬದಲಾಗಿ ಅದು ಸತ್ತೋಯ್ತು. ಅಯ್ಯೋ ರಾಕ್ಷಸ, ಅನ್ಯಾಯವಾಗಿ ನನ್ನ ಮಗನ ಕೊಂದ್ಬಿಟ್ಟಿಯಲ್ಲೋ, ನಿನ್ನ ದೇವರು ಕೂಡ ಕ್ಷಮಿಸಲ್ಲ. ಮೀನಾಕ್ಷಿ ಮೇಡಮ್, ಬಾಣ ತಂದು ಕೊಟ್ಟವ್ರನ್ನ ಬೈತಾ ಇದ್ದಿರಲ್ಲ, ಬಾಣ ಆರ್ಡರ್ ಮಾಡಿ ನಿಮ್ಮ ಮುದ್ದು ಮಗ ಪಕ್ಷಿ ತರ ಹಾರಾಡ್ತಿದ್ನಲ್ಲ, ಅವನ್ನ ಕೊಂದ ಮರ್ಡರ್ ಯಾರು ಗೊತ್ತಾ? ಆ ಬೇಟೆಗಾರ ಯಾರು ಗೊತ್ತಾ? ಯಾರ್ ಸರ ಕಟಕ? ನಿಮ್ಮ ಗಂಡ, ಮಾಜಿ ಗಂಡ ವೆಂಕಟೇಶ್. ನಾನಾ? ನೀವ್ ಯಾವ ಸೀಮೆ ಪೊಲೀಸರು ನೀವು? ಅಲ್ಲ, ನನ್ನ ಮಗನ ಕೊಂದು ಕೊಲೆಗಾರನ ಕಂಡಿಡಿರಿ ಅಂತ ಹೇಳಿದ್ರೆ ನನ್ನನ್ನೇ ಕೊಲೆಗಾರ ಅಂತೀರಾ? ನಾನು ಅಂತಿಲ್ಲಪ್ಪ. ಈಗ ಈ ಗಿಡಗದ ಮರಿ ನೀನ್ ಸುಪಾರಿ ಕೊಟ್ಟಿದ್ಯಲ್ಲ, ಅವನು ಹೋಗ್ಲಿದ್ದು ನೋಡು. ನಮ್ಮ ಹತ್ರ ನೀನೇ ಕೊಲೆ ಮಾಡಿದ್ಯಾ ಅನ್ನೋದಕ್ಕೆ ಎಲ್ಲ ಸಾಕ್ಷ್ಯಾಧಾರಗಳಿದೆ. ನೀನೇ ನೀನ್ ಅಪರಾಧನ ಒಪ್ಕೊಂಡ್ರೆ ಸರಿ, ಶಿಕ್ಷೆ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಮಗನೇ ನಿನಗೆ ಜೀವಾವಧಿ ಶಿಕ್ಷೆ ಗ್ಯಾರಂಟಿ ಕಣೋ. ಸರ್, ಈಗ ಏನೇನೋ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ಬೇಡಿ. ನಾನ್ ಕೊಲೆ ಮಾಡಿಲ್ಲ ಸರ್. ಓ, ಈ ರಾಗ ಆಡ್ತಾ ಇದೆಯೋ ಶಂಕರ? ಈ ಕಂದ ಯಾಕೋ ಒಳ್ಳೆ ಮಾತುಗಳು ಬಗ್ಗವನಲ್ಲ ಕಣ. ಎಳ್ಕೊಂಡೋಗ ಟ್ರೀಟ್ಮೆಂಟ್ ಕೊಡೋಣ. ಬಿಡ್ರಿ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ನೀನೇ ಮಾಡಿರೋದು. ನಾನ್ ಕೊಲೆ ಮಾಡಿಲ್ಲ ಸರ್. ನೀನೇ ಕಣ ಮಾಡಿರೋದು. ಕೊಲೆ ಮಾಡಿಲ್ಲ. ನೀನೇ ಮಾಡಿರೋದು ಸರ್, ನಾನೇ ಕೊಲೆ ಮಾಡಿದ್ದು. ಏಯ್, ಯಾಕೆ ಮಾಡ್ದೆ ಬೊಗಳು? ಹಸು ಕಂದನ್ ಯಾಕೆ ಹೋದೆ ಬೊಗಳ? ಸರ್, ಎಲ್ಲ ನನ್ನ ಮಗನಿಗೋಸ್ಕರ ಸರ್. ನನ್ನ ಮಗ ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ಕೋರ್ಟ್ ಕೂಡ ನನ್ನ ಮಗನ್ನ ಇವಳು ಸುಪರ್ದಿಗೆ ಕೊಟ್ಬಿಡ್ತು. ನಾನು ಇವಳ ಹತ್ರ ಹೋಗಿ ತುಂಬಾ ರಿಕ್ವೆಸ್ಟ್ ಮಾಡಿದೆ ಸರ್, ಆದ್ರೆ ಇವಳು ಮನ್ಸಿಗೆ ಕರಗಲಿಲ್ಲ. ಅದಕ್ಕೆ ಇವಳನ್ನೇ ಸಾಯಿಸ್ಬಿಟ್ರೆ ಆಟೋಮೆಟಿಕಲಿ ನನ್ನ ಮಗ ನನ್ನ ಹತ್ರ ಬರ್ತಾನೆ ಅಂತ ಪ್ಲಾನ್ ಮಾಡಿದೆ ಸರ್ ನಾನು. ಆದರೆ ಅದಾಗಲಿಲ್ಲ. ಅದಕ್ಕೆ ಸರ್, ಇವಳಿಗೆ 6 ವರ್ಷದಿಂದ ಹಲ್ಲಿನ ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಿತ್ತು ನನಗೆ. ಅದಕ್ಕೋಸ್ಕರ ಇವಳು ಸಪ್ರೇಟ್ ಪೇಸ್ಟ್ ಯೂಸ್ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಇವನನ್ನು ಮೀಟ್ ಮಾಡಿದೆ. ಆಗ ಇವನೊಂದು ಐಡಿಯಾ ಕೊಟ್ಟೆ ಸರ್. ಒಂದು ಪಾಯ್ಸನ್ ಕೊಡ್ತೀನಿ, ಆ ಪೇಸ್ಟ್ ಒಳಗಡೆ ಇಂಜೆಕ್ಟ್ ಮಾಡಿ ಮನುಷ್ಯನ ದೇಹದೊಳಗಡೆ ಆ ಪಾಯ್ಸನ್ ಹೋದ ತಕ್ಷಣ ಮ್ಯಾಕ್ಸಿಮಮ್ 2 ಅವರ್ಸ್ ಬದುಕಿರ್ತಾರೆ ಅಷ್ಟೇ ಅಂತ ಹೇಳಿದೆ ಸರ್. ಇಂಜೆಕ್ಟ್ ಮಾಡಿ ನನ್ನ ಮಗ ಬರ್ತಾನೆ ನೋಡ್ಕೊಂಡು ಹೋಗೋಣ ಅಂತ ಆಚೆ ಬಂದು ಕೂತಿದ್ದೆ ಸರ್. ಆಗ ನನ್ನ ಮಗನೂ ಇವಳು ಬಂದರು ಸರ್. ಆವತ್ತು ಇವಳು ನನ್ನ ಮಗನ್ನ ಒಪ್ಪಿಸ್ಬಿಟ್ಟಿದ್ರೆ ನಾನು ಖಂಡಿತ ಆ ಟೂತ್ ಪೇಸ್ಟನ್ನು ತೊಗೊಂಡೋಗಿ ಬಿಸಾಕ್ಬಿಡ್ತಿದ್ದೆ ಸರ್. ನನಗೆ ಖಂಡಿತವಾಗ್ಲೂ ಇವಳನ್ನ ಕೊಲ್ಲೋ ಉದ್ದೇಶ ಇರಲಿಲ್ಲ ಸರ್. ಆದರೆ ಇವಳು ನನ್ನ ಮಾತು ಕೇಳಲಿಲ್ಲ ಸರ್, ನನ್ನ ಮಾತು ಕೇಳಲಿಲ್ಲ. ಕೊನೆಗೆ ನನ್ನ ಮಗನೂ ಕಳ್ಕೊಂಡೆ, ಇವಳನ್ನು ಕಳ್ಕೊಂಡೆ ಸರ್. ಸರ್, ನನ್ನ ಕೈಯಾರೆ ನನ್ನ ಮಗನ್ನ ಕೊಂದುಬಿಟ್ನಲ್ಲ ಸರ್. ನನ್ನ ಕೈಯಾರೆ ನನ್ನ ಮಗನ ಕೊಂದುಬಿಟ್ಟೆ ಸರ್. ಅಯ್ಯೋ, ನೋಡಿದ್ರಲ್ಲ ವೀಕ್ಷಕರೇ, ತಾನು ಅತಿಯಾಗಿ ಪ್ರೀತಿಸಿದ ಮಗುಗೋಸ್ಕರ ಮೀನಾಕ್ಷಿನೇ ಕೊಲೆ ಮಾಡೋ ಸಂಚು ರೂಪಿಸ್ತಾನೆ ವೆಂಕಟೇಶ್. ಆದರೆ ಆ ಸಂಚಿಗೆ ಬಲಿಯಾಗಿದ್ದು ತನ್ನ ಮಗುನೇ. ವೆಂಕಟೇಶ್ ಈ ದಾರಿ ಹಿಡಿಯೋ ಬದಲು ಮದುವೆ ಆದಾಗಿಂದ ಜವಾಬ್ದಾರಿಯಿಂದ ಇದ್ದಿದ್ರೆ ಮೀನಾಕ್ಷಿ ಅವನಿಗೆ ಡಿವೋರ್ಸು ಕೊಡ್ತಿರ್ಲಿಲ್ಲ, ತನ್ನ ಮಗು ಅವನಿಂದ ದೂರನೂ ಆಗ್ತಾ ಇರಲಿಲ್ಲ. ವೆಂಕಟೇಶ್ ಮಾಡಿದ ತಪ್ಪಿಗೆ ವೆಂಕಟೇಶ್ ಹಾಗೂ ಸುಪಾರಿ ಸೀನಿಗೆ ಕೋರ್ಟು ತಕ್ಕ ಶಿಕ್ಷೆನೇ ವಿಧಿಸ್ತು. ಆದರೆ ಮಗುನ ಕಳ್ಕೊಂಡಿರೋ ನೋವು ಮೀನಾಕ್ಷಿಗೆ ನಿರಂತರವಾಗಿತ್ತು. ವೀಕ್ಷಕರೇ, ನಾವು ಕ್ರೈಮ್ ಹುಟ್ಟೋ ರೀತಿ ಹೇಳ್ತೀವಿ, ನೀವು ಕ್ರೈಮ್ ನಡೀದೇ ಇರೋ ಹಾಗೆ ಎಚ್ಚರವಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.